ಪ್ರೇಸ್ ದ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಹಲ್ಲೆಲೂಯ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 25ನೇ ವಚನ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟ ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡೆನು. ಹಲ್ಲೆಲೂಯ. ಸೊ ಪ್ರಿಯರೇ, ನಾವಿಲ್ಲಿ ಏನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸೋದಕ್ಕಿಂತ, ಹಲ್ಲೆಲೂಯ, ಪಾಪ ಭೋಗಗಳು ಅಂತ ಹೇಳ್ರಿ, ಹಲ್ಲೆಲೂಯ, ಈ ಲೋಕದ ಮೇಲೆ ಆಸೆ ಪ್ರಿಯರೇ. ಹಲ್ಲೆಲೂಯ. ಆಸ್ತಿ ಮಾಡಬೇಕು, ಅಂತಸ್ತು ಮಾಡಬೇಕು, ಲಕ್ಸುರಿ ಲೈಫ್ ಇರಬೇಕು. ಹಲ್ಲೆಲೂಯ. ಶ್ರೀಮಂತನಾಗಿರಬೇಕು. ನನ್ನ ಕೆಳಗಡೆ 10 ಜನ ಕೆಲಸದ ಆಳುಗಳು ನನ್ನ ಜೊತೆ ಇರಬೇಕು. ನಾನು ಹೇಳಿದ ಕೆಲಸ ಮಾಡೋದಕ್ಕೆ ತಕ್ಷಣ ಯಾರಾದರೂ ಇರಲೇಬೇಕು. ನನಗೊಂದು 10 ಜನ 12 ಜನ. ಹಲ್ಲೆಲೂಯ. ಸೊ ಈ ದೇಶದ ಮೇಲೆ ನಾನು ಅಧಿಕಾರ ಆಳ್ವಿಕೆ ಮಾಡಬೇಕು. ಹಲ್ಲೆಲೂಯ. ಇದೇ ಅಲ್ವಾ ಆಸೆ ಭೋಗಗಳು. ಹಲ್ಲೆಲೂಯ. ಪಾಪದ ಭೋಗಗಳು ಅನುಭವಿಸೋದಿದೆ ಅಲ್ವಾ. ವ್ಯಭಿಚಾರ ಆಗಿರ್ಬೋದು, ಮೋಸ ಆಗಿರ್ಬೋದು, ಕುಡುಕತನ ಆಗಿರ್ಬೋದು. ಹಲ್ಲೆಲೂಯ. ಇವೇ ಅಲ್ವಾ ರೀ ನಮಗೆ ಎಂಜಾಯ್ಮೆಂಟು, ತಿನ್ಕೊಂಡು ಕುಡ್ಕೊಂಡು ಕುಣಿತಾ ಇರೋದು. ಹಲ್ಲೆಲೂಯ. ಸೊ ನಾವು ಮೊನ್ನೆ ನೋಡಿದೆ ಪ್ರಿಯರೇ, ಏನಂತ ಅಂದರೆ, ನಿಜವಾದ ದೇವರು ಅಂತ ಹೇಳಿದ್ರೆ ಯಾರಾದರೂ ಕುಡಿತಾ ತಿಂತ ಡ್ಯಾನ್ಸ್ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾರ? ಅದು ನಿಜವಾಗಲೂ ದೇವ್ರಂತ ನಂಬ್ತಾರ? ಹಲ್ಲೆಲೂಯ. ನಂಬ್ತಾರ ಪ್ರಿಯರೇ? ಸೊ ಅದನ್ನೇ ಎತ್ಕೊಂಡು ಹೋಗಬೇಕು. ಆದರೆ ನಮ್ಮ ದೇವರು ನಮ್ಮನ್ನೇ ಎತ್ಕೊಂಡು ಹೋಗ್ತಾ ಇದ್ದಾನೆ ಅಲ್ವಾ. ಆದರೆ ವಿಗ್ರಹ ಆರಾಧನೆ ಮಾಡೋರು ಏನು ಮಾಡ್ತಿದ್ದಾರೆ? ಅವರು ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ನಿಜವಾಗ್ಲೂ ದೇವ್ರಂತ ಅನ್ನಿಸ್ತಿದೆನಾ? ಹಲ್ಲೆಲೂಯ. ದೇವ್ರು ಹೇಳ್ತಾನೆ, ಕುಡಿಯೋದು ತಿನ್ನೋದು ದೇವರ ರಾಜ್ಯವಲ್ಲ. ಹಲ್ಲೆಲೂಯ. ಸೊ ಇಲ್ಲಿ ಕುಡಿತಾರೆ, ತಿಂತಾರೆ, ತೂರಾಡ್ತಿರ್ತಾರೆ, ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ. ಹಲ್ಲೆಲೂಯ. ಸೊ ಇಲ್ಲೇ ನೋಡ್ತಾ ಇದ್ದೀವಿ. ಇದು ನಮಗೆ ಹಿತ ಅನಿಸುತ್ತಾ? ಹಲ್ಲೆಲೂಯ. ಯಾಕೆ ಇದು ಹಿತ ಅನಿಸುತ್ತೆ? ಯಾಕೆ ಅಂತ ಹೇಳಿದ್ರೆ, ಸಂತೋಷವಾಗಿದ್ದೀವಿ ಅಲ್ವಾ, ಎಂಜಾಯ್ಮೆಂಟ್ ಮಾಡ್ಕೊತಿದ್ದೀವಿ ಅಲ್ವಾ. ಹಲ್ಲೆಲೂಯ. ಸುಖದೆಂಬ ಸಂಪತ್ತಿಗೆ ಮೇಲೆ ನಾವು ತೇಲಾಡ್ತಾ ಇದ್ದೀವಿ, ಹೌದಲ್ವಾ. ತೇಲಾಡ್ತಾ ಇದ್ದೀವಿ. ಇದೇ ತಾನೇ ನಮ್ಮ ಲಕ್ಸುರಿ ಲೈಫ್ ಅಂದರೆ, ಇದೇ ತಾನೇ ಎಂಜಾಯ್ಮೆಂಟು. ಅದು ಯಾರಿಗೆ ಬೇಕು? ಪ್ರಾರ್ಥನೆ ಮಾಡೋದು, ಮಂಡಿ ಊರೋದು, ಕಣ್ಣೀರಿಡೋದು, ಇನ್ನೊಬ್ರಿಗೋಸ್ಕರ ಪ್ರಾರ್ಥನೆ ಮಾಡೋದು, ಆಮೇಲೆ ಹೋಗಿ ಸುವಾರ್ತೆ ಸಾರೋದು, ಅವ್ರು ಏನಾದರೂ ಹೇಳಿದ್ರೆ ಹಂಗೆ ಬಯಸ್ಕೋಬೇಕು. ಯಾಕೆ ಬೇಕು ಅದೆಲ್ಲ ಅಲ್ವಾ? ಇದೇ ಎಂಜಾಯ್ಮೆಂಟ್. ಚೆನ್ನಾಗೈತಪ್ಪ. ಯೋಚನೆ ಮಾಡ್ತಾಯಿದ್ದೀರಾ? ಹಲ್ಲೆಲೂಯ. ನೀನು ಇವತ್ತು ಈ ಆಸೆ ಮೇಲೆ ಆಸೆ ಇಡ್ತಾ ಇದೀಯ. ಇವೆಲ್ಲ ಆಸೆಗಳು ನನಗೆ ಪೂರೈಸ್ಬೇಕಂತ ಹೇಳ್ಬಿಟ್ಟು, ಹಲ್ಲೆಲೂಯ, ಒಳ್ಳೆ ರೀತಿಯಿಂದಾಗಿ ನೀನು ಒಳ್ಳೆದಂತ ಎನ್ಕೊಂಡು ದೇಶದ ಮೇಲೆ, ಹಲ್ಲೆಲೂಯ, ಲೋಕದ ಆಸೆ ಮೇಲೆ ಗಮನ ಕೊಡ್ತಾ ಇದ್ದೀಯ. ಹಿತವಾಗ್ತಾ ಇದೆ ನಿನಗಿಲ್ಲಿ, ಸುಖ ಸಿಗ್ತಾ ಇದೆ ಇಲ್ಲಿ, ಸಂತೋಷವಾಗಿದೆಯಾ ಇಲ್ಲಿ. ಹಲ್ಲೆಲೂಯ. ಮತ್ತು ಅಲ್ಲಿ ಹೋದ್ಮೇಲೆ ಅಲ್ಲಿ ಯಾರು ನೋಡ್ಯಾರ ಬಿಡು ಅಲ್ವಾ. ಹೆಂಗೆ ರೀ ಹೇಳೋದು? ಕೆಲವೊಬ್ರು ಹೇಳ್ತಾ ಇರ್ತಾರೆ, ಅಲ್ಲಿ ಯಾರು ನೋಡಿದಾರ, ಇಲ್ಲೇ ಐತೆ ಸ್ವರ್ಗ ನರಕ ಅಂತ. ಯಾರು ಹೇಳ್ತಾರ ಇಲ್ಲೈತಪ್ಪ ಸ್ವರ್ಗ ಅಂತೆ. ಅವನಿಗೆ ಏನು ಗೊತ್ತು? ಸ್ವರ್ಗ ಇರೋದು ನಮ್ಮ ತಂದೆಯಾದ ಕರ್ತನ ಪರಲೋಕದಲ್ಲಿ ಎಂಬುದು ಅವನಿಗೆ ಏನು ಗೊತ್ತು? ಹಲ್ಲೆಲೂಯ. ಇಲ್ಲೇ ಇದಂಥ ಸ್ವರ್ಗ, ಭೂಮಿ ಮೇಲೆ ಇದಂಥ ಸ್ವರ್ಗ ಅವನಿಗೆ ಇಲ್ಲ ಪ್ರಿಯರೇ. ಇಲ್ಲಿ ಸ್ವರ್ಗ ಇಲ್ಲ. ಹಲ್ಲೆಲೂಯ. ನಮ್ಮ ಜೀವಿತ ನಾವು ಜೀವಿಸ್ತಾ ಇದ್ದೀವಲ್ಲ, ಇದು ಏನು ಗೊತ್ತಾ? ಒಂದು ಜೈಲು. ಹಲ್ಲೆಲೂಯ. ಒಂದು ಜೈಲು. ಈ ಜೈಲಲ್ಲಿ ತಂದು ನಮ್ಮನ್ನು ಹಾಕಿದ್ದಾರೆ. ಪ್ರತಿನಿತ್ಯವೂ ಕೂಡ ನಾವು ಕೆಲಸ ಮಾಡಬೇಕು. ಆ ಕೆಲಸಕ್ಕೆ ಪ್ರತಿಫಲವಾಗಿ ನಮ್ಮ ತಂದೆಯಾದ ಕರ್ತನು ನಮಗೆ ದುಡ್ಡು ಕೊಡ್ತಾನೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಜೈಲಲ್ಲಿ ಇರಿಸ್ತಾರಲ್ಲ, ಅವರು ಸುಮ್ಮನೆ ಕುಡಿಸ್ತಾರೆ, ಅವ್ರಿಗೆ ಕೆಲಸ ಮಾಡಿಸ್ತಾರೆ. ಅವ್ರಿಗೆ ಕೆಲಸ ಮಾಡಿಸಿ ಅವರು ಹೊರಗಡೆ ಹೋಗೋ ಟೈಮಲ್ಲಿ ಇಷ್ಟಂತ ನೀನು ದುಡ್ಡು ಬಂದೈತೆ ನಿಂದ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅಲ್ವಾ. ಅದೇ ರೀತಿಯಾಗಿ ನಿನಗೆ ನಮ್ಮ ತಂದೆಯಾದ ಕರ್ತನೂ ಕೂಡ ಈ ಜೈಲಲ್ಲಿ ಇಟ್ಟಿದ್ದಾನೆ. ಜೀವಿಸ್ತಾ ಇದೆಯಾ? ಅನೇಕ ನೋವುಗಳು ಬರ್ತಾಯಿದೆ. ಯಾಕೆ ನಿನ್ನ ಸೆಂಟ್ರಲ್ ಜೈಲಲ್ಲಿದೆಯಾ? ಹಲ್ಲೆಲೂಯ. ಯಾಕೆ ಜೈಲಲ್ಲಿದೆಯಾ ನೀನು?
ನೀನು ಯಾಕೆ ಇಲ್ಲಿ ಜೈಲಲ್ಲಿ ಇದೆಯಾ ಅಂತ ಹೇಳಿದ್ರೆ ತಪ್ಪು ಮಾಡಿದ್ದೀವಲ್ಲ ಬರ್ರಿ. ಹಲ್ಲೆಲೂಯಾ. ಸೈತಾನ್ ಹೇಳ್ಬಿಟ್ಟ ಅಂತ ಹೇಳ್ಬಿಟ್ಟು ಮೋಸ ಮಾಡಿಬಿಟ್ಟ, ಅವನು ಹಣ್ಣು ಕೊಟ್ಬಿಟ್ಟ ತಿನ್ನೋದಕ್ಕೆ, ತಿಂದ್ಬಿಟ್ವಿ. ಹಲ್ಲೆಲೂಯಾ. ತಿಂದ್ಬಿಟ್ವಿ, ತಪ್ಪು ಮಾಡಿದ್ದೀವಿ. ಅದಕ್ಕೋಸ್ಕರ ಈ ಜೈಲನ್ನು ನಾವು ಅನುಭವಿಸ್ಬೇಕು. ಇಲ್ಲಾದ್ರೂ ನಾವು ಬುದ್ಧಿ ಕಲಿತು ಹಲ್ಲೆಲೂಯಾ ಮತ್ತೆ ಒಳ್ಳೆ ಮನುಷ್ಯರು ಆಗ್ತೀವೇನೋ ಅಂತ ನಮ್ಮ ತಂದೆಯಾದ ಕರ್ತನು ನಮಗೊಂದು ಅವಕಾಶ ಕೊಟ್ಟಿದ್ದಾನಲ್ವಾ. ಹಲ್ಲೆಲೂಯಾ. ಒಂದು ಅವಕಾಶ ಕೊಟ್ಟಿದ್ದಾನೆ. ಸೊ ಎಲ್ಲರೂ ಕೂಡ ನಾನು ಯಾವ ಅವಕಾಶ ಕೊಡ್ತಿದ್ದಲ್ವಾ, ಜೈಲಲ್ಲಿ ಇರೋರಿಗೆ ನಿನಗೊಂದು ಅವಕಾಶ ಕೊಡ್ತೀನಿ ಬದಲಾಗಂತ ಹೇಳ್ಬಿಟ್ಟು, ಇಷ್ಟು ವರ್ಷ ನನಗೆ ಜೈಲು ಶಿಕ್ಷೆ ಅಂತ ಹೇಳ್ಬಿಟ್ಟು, ಹಲ್ಲೆಲೂಯಾ, ಅವನ ಶಿಕ್ಷೆ ಎಲ್ಲ ಮುಗಿದಾದ್ಮೇಲೆ ಹೊರಗಡೆ ಕಳಿಸ್ತಾರೆ. ಯಾಕೆ? ಅವನೆಲ್ಲ ಶಿಕ್ಷೆ ಅನುಭವಿಸಿದ್ದಾನೆ, ಈಗ ಹೋಗಿ ಹೊರಗೆ ಚೆನ್ನಾಗಿರಲಿ ಅಂತ. ಹಾಗೇನೆ ನೀನು ಇಲ್ಲಿ ಅನುಭವಿಸ್ತಾ ಇದ್ದೀಯಾ, ಕಷ್ಟ ನಷ್ಟ ನೋವು ಎಲ್ಲ ಅನುಭವಿಸ್ತಾ ಇದೀಯಾ. ಇದಕ್ಕೆ ಪ್ರತಿಫಲವಾಗಿ ಸಿಗ್ತದೆ ನೀನು ನಾಳೆ. ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಹಲ್ಲೆಲೂಯಾ. ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಸೊ ನೀನು ಅನ್ಕೊತಾ ಇದೆಯಾ ದೇವ್ರನ್ನ ನಂಬ್ಕೊಂಡ್ರೆ ಕಣ್ಣೀರು ಗತಿ, ಕಷ್ಟನೇ ಗತಿ, ಬಡತನನೇ ಗತಿ, ನೋವೇ ಗತಿ ಅಂತ. ಇಲ್ಲ ಪ್ರಿಯರೇ, ಈ ನೋವಲ್ಲೂ ಕೂಡ ಹಿತ ಇದೆ ಎಂಬುದು ನೀನು ಗ್ರಹಿಸಿಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಈ ಅವಮಾನಗಳಲ್ಲೂ ಕೂಡ ನೀನು ಒಳ್ಳೆ ರೀತಿಯಿಂದ ಅನುಭವಿಸು. ಇದರಲ್ಲಿ ಒಂದು ಅನುಭವ ಸಿಗ್ತದೆ, ಹಿತ ಸಿಗ್ತದೆ. ಹಲ್ಲೆಲೂಯಾ. ನನಗೆ ದೇವ್ರ ಬಗ್ಗೆ ಹೇಳಿದ್ರೆ, ಸುವಾರ್ತೆ ಸಾರಿದ್ರೆ ಯಾರು ಬೈದ್ಬಿಡ್ತಾರೆ. ಅನುಭವಿಸು. ದೇವ್ರು ಹೇಳ್ದನಲ್ವ, ನನ್ನ ಪರವಾಗಿ ನಿಮಗೆ ಅವರು ಬೈದರೆ, ನಿಂದಿಸಿದ್ರೆ ದೇವರ ರಾಜ್ಯ ನಿಮ್ಮದೇ, ಖುಷಿ ಪಡ್ರಿ, ಸಂತೋಷ ಪಡ್ರಿ, ಕುಣಿದಾಡ್ರಿ ಅಂತ ಹೇಳ್ತಾ ಇದ್ದಾನಲ್ವಾ. ಮತ್ತು ಕಷ್ಟದಲ್ಲಿ ದುಃಖದಲ್ಲಿ ಯಾಕೆ ಸಂತೋಷವಾಗಿಲ್ಲ? ಹಲ್ಲೆಲೂಯಾ. ಯಾಕೆ ಸಂತೋಷವಾಗಿಲ್ಲ? ನೀನಿವತ್ತು ಸಂತೋಷವಾಗಿ ಯಾಕಿಲ್ಲ ಅಂತ ಹೇಳಿದ್ರೆ ನಾಳೆ ನಿನಗಲ್ಲಿ ಪರಮಾನಂದ ಸಿಗ್ತದೆ. హల్లెలూయా. నీలోనే ఆనందం నా దేవా, నీలోనే నాకు జీవం, నీలోనే ఆనందం నా దేవా, నీలోనే నాకు జీవం. ఈ లోకం ఒక మాయని తెలుసుకున్నాను, ఏది నా స్వంతము కాదనుకున్నాను. ఈ లోకం ఒక మాయని తెలుసుకున్నాను, ఏది నా స్వంతము కాదనుకున్నాను. తప్పిపోయిన కుమారుని నేనైతే, నా కొరకై నిరీక్షించే తండ్రి నా యేసు దేవా. స్తోత్రಗಳು రాజా. తప్పిపోయిన కుమారుని నేనైతే, నా కొరకై నిరీక్షించే తండ్రి నా యేసు. ఈ లోకమంతానే నువ్వెతకిన నాకు లేదయ్యా ఎక్కడ ఆనందం. నీ సన్నిధిలో ఒక క్షణం గడిపిన నా హృదయం పొంగెను, నా హృదయం పొంగెను. హల్లెలూಯಾ. ಆ ಶ್ರೀಮಂತಿಕೆ ಅನುಭವಿಸೋದಕ್ಕಿಂತ, ಆ ಕುಡಿತಿನ ಮೊತ್ತದಲ್ಲಿ ಎಂಜಾಯ್ಮೆಂಟ್ ಮಾಡೋದಕ್ಕಿಂತ, ಹಲ್ಲೆಲೂಯಾ, ಪ್ರತಿಯೊಂದು ವ್ಯಭಿಚಾರದಲ್ಲಿ ಕೈ ಹಾಕೋದಕ್ಕಿಂತ, ವ್ಯಾಪಾರಗಳಲ್ಲಿ ಮೋಸ ಮಾಡೋದಕ್ಕಿಂತ, ಹಲ್ಲೆಲೂಯಾ, ಇನ್ನೊಬ್ಬರು ನಂಬಿಸಿ ಕುತ್ತಿಗೆ ಕೊಯ್ಯೋದಕ್ಕಿಂತ, ಇನ್ನೊಬ್ಬರನ್ನ ತುಳಿದ ಮೇಲೆ ಬರೋದಕ್ಕಿಂತ, ಹಲ್ಲೆಲೂಯಾ, ನಮ್ಮ ತಂದೆಯಾದ ಕರ್ತನ, ಹಲ್ಲೆಲೂಯಾ, ಆತನ ಮಾರ್ಗದಲ್ಲಿ ನಡೆಯುತ್ತಾ ಎಷ್ಟೇ ಕಷ್ಟ ಬಂದರೂ ಅನುಭವಿಸುತ್ತಾ ಹೋಗ್ತಾ ಇದ್ದರೆ ಅದು ರೀ ನಮಗೆ ನಿಜವಾದ ಹಿತ. ಅದು ನಮಗೆ ನಿತ್ಯವಾದ ಜೀವ ಕೊಡ್ತದೆ. ಇದು ಏನು ಕೊಡ್ತದೆ? ಮಣ್ಣು. ಹಲ್ಲೆಲೂಯಾ. ಏನು ಕೊಡ್ತದೆ? ಇವತ್ತು ಚೆನ್ನಾಗಿ ಅನುಭವಿಸ್ತೀಯ, ನಾಳೆ ಚೆನ್ನಾಗಿ ಅನುಭವಿಸ್ತೀಯ, ಒಂದಲ್ಲ ಒಂದು ದಿನ ನೋವು ಪಡ್ತೀಯ ಅಲ್ವಾ. ಇವೆಲ್ಲ ಅನುಭವಿಸ್ತೀಯ, ಅಲ್ಲಿ ನೆನೆಸ್ಕೊತೀಯ ನಾಳೆ ನಾನು ಇಷ್ಟು ಚೆನ್ನಾಗಿದ್ದೆ, ಅಷ್ಟು ಚೆನ್ನಾಗಿದ್ದೆ, ಅವತ್ತೇ ನಾನು ಕಷ್ಟಪಟ್ಟಿದ್ದೆ, ಇವತ್ತು ನಾನು ಸುಖವಾಗಿರ್ತಿದ್ದೆ ಅಂತ. ಹಲ್ಲೆಲೂಯಾ. ಆ ಯೋಚನೆ ನಿನಗೆ ಬರಬಾರ್ದು ಅಂತ ನಮ್ಮ ತಂದೆಯಾದ ಕರ್ತನ ವಾಕ್ಯದ ಮುಖಾಂತರ ನಿನಗೆ ಸಾರ್ತಾ ಇದ್ದಾನೆ. ಬ್ರದರ್ ಆ್ಯಂಡ್ ಸಿಸ್ಟರ್, ನನ್ನ ಮಕ್ಕಳು ನರಕದಲ್ಲಿ ಬೀಳಬಾರ್ದು, ಎಲ್ಲರೂ ಪರಲೋಕದಲ್ಲಿ ಸಂತೋಷವಾಗಿರ್ಬೇಕಂತ ಆತನ ಈ ಸುವಾರ್ತೆ ಸಾರ್ತಾ ಇದ್ದಾನೆ. ಹಲ್ಲೆಲೂಯಾ. ಸೇವಕರುಗಳ ಮುಖಾಂತರ, ದೇವಜನಗಳ ಮುಖಾಂತರ
ಸುವಾರ್ತೆ ಸಾರ್ತಾ ಇದ್ದಾನೆ. ಆತನ ಮಾತುಗಳನ್ನು ವಾಕ್ಯದ ಮುಖಾಂತರ ಗ್ರಹಿಸಿಕೊಳ್ತೀರ ಅಂತ ಹೇಳ್ತಾ ಇದ್ದಾನೆ. ಇನ್ನೂ ಗ್ರಹಿಸಿಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಹಲ್ಲೆಲೂಯಾ, ಏನು ಮಾಡೋದಕ್ಕೂ ಆಗೋದಿಲ್ಲ. ನೀನು ಮಾಡಿದ ಕರ್ಮ ನೀನೇ ಅನುಭವಿಸಬೇಕು, ಯಾರೂ ಅನುಭವಿಸೋಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಬೇವು ನೋಡ್ರಿ ಎಷ್ಟು ಕಹಿಯಾಗಿರ್ತದೆ ಅಲ್ವಾ? ಬೇವು ಕಹಿಯಾಗಿರ್ತದೆ, ಅದಕ್ಕೆ ಯಾರೂ ಸೇವಿಸೋದಿಲ್ಲ. ಸಿಹಿ ನೋಡ್ರಿ ಎಷ್ಟು ಸಿಹಿಯಾಗಿರ್ತದೆ, ನಾಲಿಗೆಗೆ ರುಚಿ ಕೊಡ್ತದೆ, ಅದನ್ನೆಲ್ಲರೂ ಸೇವಿಸ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಬೇವಿನಲ್ಲಿ ಹಿತ ಇದೆ ನಮ್ಮ ಆಹಾರಕ್ಕೆ, ಹಲ್ಲೆಲೂಯಾ, ನಮ್ಮ ಆರೋಗ್ಯಕ್ಕೆ. ಆದರೆ ಸಿಹಿಯಲ್ಲಿ ಕಹಿ ಇದೆ, ನಮ್ಮ ಆರೋಗ್ಯದಲ್ಲಿ ಏರುಪೇರು, ಅನಾರೋಗ್ಯ ಸಮಸ್ಯೆಗಳು, ಮಧುಮೇಹ, ಸಕ್ಕರೆ ಕಾಯಿಲೆ, ಹಲ್ಲೆಲೂಯಾ, ಪ್ರತಿಯೊಂದು ಸ್ಟಾರ್ಟ್ ಆಗ್ತದೆ. ಸೊ ಸಿಹಿ ಹಿಂದೆ ಕಹಿ ಇದೆ, ಕಹಿ ಹಿಂದೆ ಸಿಹಿ ಇದೆ. ನಿನ್ನ ಜೀವಿತನೂ ಕೂಡ ಹಾಗೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಿನಗೆ ಇವತ್ತು ಯಾಕೆ ಕಹಿ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಾಳೆ ನಿನಗೆ ಸಿಹಿ ಕೊಡಬೇಕಂತ. ಅದನ್ನು ಬಿಟ್ಟು ಬರೀ ದೇವರನಿಗೆ ಕಹಿನೇ ಕೊಡ್ತಾ ಇದ್ದೇನಪ್ಪ, ನಾನು ಎಷ್ಟಂತ ಅನುಭವಿಸ್ಬೇಕಪ್ಪ ಅಂತ ನಿನ್ನ ಬರೀ ಕಹಿ 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 ಅಂದ್ಕೊಂಡಿದ್ರೆ ನಿನ್ನ ಜೀವಿತದಲ್ಲಿ ಹಲ್ಲೆಲೂಯಾ, ದೇವರು ನಿನಗೆ ಒಂದಲ್ಲ ಒಂದು ದಿನ ಸಿಹಿ ಕೊಡ್ತಾನೆ. ಹಲ್ಲೆಲೂಯಾ. ಆ ಸಿಹಿ ನೀನು ಸಿಗಬೇಕಂದ್ರೆ ಈ ಕಹಿ ನೀನು ಅನುಭವಿಸ್ಬೇಕು. ಹಲ್ಲೆಲೂಯಾ. ನಿಜವಾಗ್ಲೂ ಹೇಳ್ತಾ ಇದ್ದಾನೆ ಪ್ರಿಯರೇ, ವಾಕ್ಯದ ಮುಖಾಂತರ ದೇವರು ಮಾತಾಡ್ತಾ ಇದ್ದಾನೆ. ನನಗೆ ಸಿಹಿ ಕೊಡು ಏಸಯ್ಯ, ಈ ಲೋಕದ ಆಶೆಗಳ ಮೇಲೆ ನನಗೆ ಸಿಹಿ ಬೇಕಾ ಏಸಯ್ಯ ಅಂತ ಕೇಳಿದ್ರೆ ಹಲ್ಲೆಲೂಯಾ, ಎರಡು ನಿನ್ನ ಚಾಯ್ಸ್ ಇದೆ. ಕೊಡ್ತಾನೆ, ಇಲ್ಲ ಅನ್ನೋದಿಲ್ಲ ಪ್ರಿಯರೇ, ಕೊಡ್ತಾನೆ. ಆದರೆ ಅದನ್ನು ನೀನೇ ಅನುಭವಿಸ್ತೀಯ. ಈಗಿನ ಸಿಹಿ ನೋಡ್ಕೊತೀಯ, ಹಲ್ಲೆಲೂಯಾ, ಅಲ್ಲಿ ಸಿಹಿ ನೋಡ್ಕೊತೀಯ. ಈ ಸಿಹಿಕ್ಕಿಂತ ಅಲ್ಲಿರುವ ಸಿಹಿ, ಹಲ್ಲೆಲೂಯಾ, ಇಲ್ಲಿರುವುದಕ್ಕಿಂತ ಯಾವುದೂ ಅದಕ್ಕೆ ಶ್ರೇಷ್ಠವಾಗೋದಿಲ್ಲ. ಹಲ್ಲೆಲೂಯಾ. ಅಲ್ಲಿರೋದಕ್ಕಿಂತ ಇಲ್ಲಿ ಇರೋದು ಯಾವುದು ಕೂಡ ಶ್ರೇಷ್ಠವಾಗೋದಿಲ್ಲ. ಹಲ್ಲೆಲೂಯಾ. ಸರಿ ಹೊಂದೋದಿಲ್ಲ. ಇಲ್ಲಿರುವುದು ವ್ಯರ್ಥ, ಅಲ್ಲಿರುವುದು ಶಾಶ್ವತವಾದದ್ದು. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ, ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ, ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು, ತಲೆ ತಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು, ಆಶ್ರಯವೇ ನನ್ನಾಧಾರವೇ, ನಿಮಗೆ ನನ್ನ ಆರಾಧನೆ, ನನ್ನೇಸುವೆ ನಿಮಗೆ ನನ್ನ ಆರಾಧನೆ. ಹಲ್ಲೆಲೂಯಾ. ನಿನಗೆ ಸಂತೋಷ ಇರುವುದು, ಆನಂದ ಇರುವುದು, ಉಲ್ಲಾಸವಾಗಿರ್ಬೋದು, ಕುಣಿದಾಡುವುದು ಪರಲೋಕದಲ್ಲಿದೆ ಬ್ರದರ್ ಆ್ಯಂಡ್ ಸಿಸ್ಟರ್. ಇದ್ರ ಮೇಲೆ ಆಶೆ ಕೊಡಬೇಡ, ಇದ್ರ ಮೇಲೆ ಗಮನ ಕೊಡಬೇಡ, ಈ ಆಶೆಗಳ ಮೇಲೆ ಬಲಿ ಆಗಬೇಡ. ಹಲ್ಲೆಲೂಯಾ. ಸೈತಾನ ನೀನು ಯಾವುದಕ್ಕೆ ಬಲಿ ಆಗ್ತೀಯೋ ಅಂತ ಅವನಿಗೆ ತಿಳ್ಕೊಂಡು ಅದಕ್ಕೆ ನೀನು ಬಲಿ ಮಾಡ್ತಾ ಇದ್ದಾನೆ. ಅದನ್ನು ನೀನು ಗ್ರಹಿಸಿಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಅದನ್ನು ನೀನು ಗ್ರಹಿಸಿಕೊಂಡು ದೇವರ ಮಾರ್ಗವನ್ನು ಕಂಡಿಡಿದುಕೊಂಡಾಗ ನಿಜವಾಗಲೂ ನಮ್ಮ ತಂದೆಯಾದ ಕರ್ತನು ನಿನಗೆ ಸಹಾಯ ಮಾಡ್ತಾನೆ ಬ್ರದರ್ ಆ್ಯಂಡ್ ಸಿಸ್ಟರ್. ಹಲ್ಲೆಲೂಯಾ. ಆತನ ಸಹಾಯ ನಿನಗೆ ಬರ್ತದೆ, ಈ ಮನುಷ್ಯರ ಸಹಾಯ ನಿನಗೆ ಬರೋದಿಲ್ಲ. ಹಲ್ಲೆಲೂಯಾ. ಆಕಾಶ ಭೂಮಿ ಉಂಟು ಮಾಡಿದ ನನ್ನ ಕರ್ತನಿಂದ ಬರ್ತದೆ. ಹಲ್ಲೆಲೂಯಾ. ದಾವೀದ ಕುಮಾರನಿಂದ ಬರ್ತದೆ. ಸೊ ಈ ಕಷ್ಟ ಅನುಭವಿಸೋಣ. ಹಲ್ಲೆಲೂಯಾ. ನನಗೆ ಯಾಕಪ್ಪ ಸುಖ ಸಿಗ್ತಾಯಿಲ್ಲ, ಸಿಹಿ ಸಿಗ್ತಾಯಿಲ್ಲ ಅಂತ ನನ್ನ ಜೀವಿತದಲ್ಲಿ ಅನುಭವಿಸ್ತಾ ಇದೆಯೇನೋ, ಹಲ್ಲೆಲೂಯಾ, ಯೋಚನೆ ಮಾಡ್ತಾ ಇದೆಯೇನೋ, ಒಂದಲ್ಲ ಒಂದಿನ ಸಿಹಿ ಕೊಡ್ತಾನೆ. ಹಲ್ಲೆಲೂಯಾ. ಕಷ್ಟ ಆದಮೇಲೆ ದುಃಖ ಬರ್ತದೆ, ದುಃಖ ಆದಮೇಲೆ ಕಷ್ಟ ಬರ್ತದೆ. ಎರಡೂ ಕೂಡ ಅನುಭವಿಸ್ಕೊಂಡು ಹೋದಾಗಲೇ ನಿನಗೆ ನಿಜವಾದ ಸುಖ ಪರಲೋಕದಲ್ಲಿ ಸಿಗ್ತದೆ. ಹಲ್ಲೆಲೂಯಾ. ಪರಲೋಕದಲ್ಲಿ ಸಿಗ್ತದೆ. ಸೊ ಅದಕ್ಕೋಸ್ಕರ ಈ ವಾಕ್ಯದ ಮುಖಾಂತರ ದೇವರು ಮಾತಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಈ 11ನೇ ಅಧ್ಯಾಯದಲ್ಲಿ, ಇಬ್ರಿಯದವರೇ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಲ್ಲಿ 25ನೇ ವಚನದಲ್ಲಿ, ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸೋದಕ್ಕಿಂತ ದೇವರ ಜನರೊಂದಿಗೆ ಕಷ್ಟಗಳನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಹಲ್ಲೆಲೂಯಾ. ತೀರ್ಮಾನಿಸಿಕೊಂಡನು. ಸೊ ಹಾಗೆ ಕೂಡ ನಾವು ಕೂಡ ತೀರ್ಮಾನಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ, ಮಂಡಿ ಊರಿ ಪ್ರಾರ್ಥನೆ ಮಾಡೋಣ, ದೇವ ಜನಗಳೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡೋಣ, ಕುಟುಂಬ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಅವರೊಟ್ಟಿಗೆ ಕೈ ಜೋಡಿಸೋಣ. ನಾವೆಲ್ಲ ಒಂದು ಕುಟುಂಬ ಇದ್ದಂತೆ.
ಹಲ್ಲೆಲೂಯಾ. ನಮ್ಮ ದೇವರ ಬಗ್ಗೆ ತಿಳ್ಕೊಂಡಿರೋದು ಎಲ್ಲರೂ ಕೂಡ ನಾವು ಒಂದು ಕುಟುಂಬ ಇದ್ದಂತೆ ಪ್ರಿಯರೇ. ಸೊ ಆ ಕುಟುಂಬದಲ್ಲಿ ಯಾರೂ ಅಗಲಬಾರ್ದಂಥ ದೇವರ ಚಿತ್ತ. ಹಲ್ಲೆಲೂಯಾ. ಆ ಕುಟುಂಬಕ್ಕೆ ಇನ್ನೂ ಎಷ್ಟು ಅನೇಕ ಜನಗಳು ಕುಟುಂಬಗಳನ್ನು ಸೇರಿಸ್ಬೇಕನ್ನೋದೇ ದೇವರ ಚಿತ್ತ. ಅದನ್ನು ಬಿಟ್ಟು ಅಗಲಿಸ್ಬಾರ್ದು. ಹಲ್ಲೆಲೂಯಾ. ಇವರು ಅಗಲಬಾರ್ದು ಅಂತ ದೇವರು ಯೋಚನೆ ಮಾಡ್ತಾಯಿದ್ದಾನೆ. ಸೊ ಅದಕ್ಕೋಸ್ಕರ ಪ್ರಿಯರೇ, ನಾವು ಕಷ್ಟ ಅನುಭವಿಸಿದ್ರೂ ಪರವಾಗಿಲ್ಲ, ದೇವರೊಟ್ಟಿಗೆ ಹೋಗೋಣ. ನಿನ್ನ ಕಷ್ಟ ಅನುಭವಿಸ್ತಿದೀಯ ಅಂತ ನೀನು ಯೋಚನೆ ಮಾಡೋ ಟೈಮಲ್ಲಿನೇ ಅದು ನಿನಗೆ ಹಿತಕರವಾಗಿ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಅದು ಹಿತಕರವಾಗಿ ಮಾಡ್ತಾನೆ. ಹೆಂಗ್ರೆ ಮಾಡ್ತಾನೆ? ಕಷ್ಟನೇ ಅನುಭವಿಸ್ತಿದ್ದೀನಿ, ಬಡತನದಲ್ಲೇ ಇದ್ದೀನಿ, ಸಾಲಗಳಲ್ಲೇ ಇದ್ದೀನಿ, ನಿರುದ್ಯೋಗ ಸಮಸ್ಯೆಗಳಲ್ಲೇ ಇದ್ದೀನಿ. ಈ ಸಮಸ್ಯೆಗಳಲ್ಲೂ ಕೂಡ ನನ್ನ ತಂದೆಯಾದ ದೇವರು ಇದ್ದಾನೆ ಅಂತ ಸಮಾಧಾನವಾಗಿ ಇದೆಯಲ್ರಿ. ಹಲ್ಲೆಲೂಯಾ. ಸಮಾಧಾನದಿಂದ ಇದ್ದೀವಲ್ವಾ? ಅದೇ ದೇವರ ಸಹಾಯ. ಸಮಾಧಾನ ಯಾರು ಕೊಟ್ಟರು? ದೇವರಿಂದ ಬಂದಿದೆ. ಸೊ ದೇವರಿಂದನೇ ಪ್ರತಿಯೊಂದು ಕೂಡ ಸೃಷ್ಟಿಯಾಗಿದೆ. ನಿನ್ನ ಸಮಸ್ಯೆಗಳು ಕೂಡ ಯಾವ ಲೆಕ್ಕ ದೇವರಿಗೆ? ಹಲ್ಲೆಲೂಯಾ. ಯಾವ ಲೆಕ್ಕ? ಅವನ್ನೆಲ್ಲ ಕೂಡ ಕ್ಷಣ ಮಾತ್ರ ಬಿಡುಗಡೆ ಮಾಡ್ತಾನೆ. ನೀನು ನಂಬಿಕೆಯಿಂದ ಇಡು, ಪ್ರಾರ್ಥನೆ ಮಾಡು. ಕಷ್ಟ ಆದರೂ ಅದನ್ನು ಇಷ್ಟವಾದಂತೆ ಮಾಡು. ಹಲ್ಲೆಲೂಯಾ. ಈ ಭೋಗಗಳು ಅನುಭವಿಸೋದಕ್ಕಿಂತ ಕಷ್ಟ ಅನುಭವವನ್ನು ಪಡ್ಕೊ. ಆ ಅನುಭವ ಹಿತಕರವಾಗಿ ನಿನಗೊಂದು ದಿನ ಸಿಗ್ತದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್.